ಸರ್ ನೋಡಿ ಸರ್, ಇದು ಫಸ್ಟ್ ಗೀಸರ್ ಫಿಟ್ ಮಾಡ್ಬೇಕಾದ್ರೆ ಫಸ್ಟ್ ಇದು NRV ಹಾಕ್ಬೇಕು. NRV ಹಾಕಿದ್ಮೇಲೆ ಇದು ಪೈಪ್ ಫಿಟ್ ಮಾಡ್ಕೋಬೇಕು. ನೀಲಿ ಕಲರ್ದು ತಣ್ಣೀರ್ದು, ರೆಡ್ ಕಲರ್ದು ಬಿಸಿನೀರ್ದು, ಆಯ್ತಾ. ಅದಾದ್ಮೇಲೆ ಯಾವ್ದಾದ್ರು ಒಂದು ವೈರ್ ಏನಾರು ತಕೊಂಡು ಇಲ್ಲಿ ನೋಡಿ, ಇದು ಸೆಂಟ್ರು, ಇಲ್ಲಿ ಸೆಂಟ್ರಿಂದ ಇಲ್ಲಿ ಸೆಂಟರ್ ಕಟ್ ಮಾಡ್ಕೊಂಡಿದ್ದೀನಿ ವೈರ್ನ, ಓಕೆನಾ. ಇದು ಕಟ್ ಮಾಡ್ಕೊಂಡಿದ್ದೀನಿ. ಇದಾದ್ಮೇಲೆ ನೋಡಿ, ಇದು 2 ಆ್ಯಂಗಲ್ ಹಾಕು. ನೋಡಿ, ನೀರು ಬರ್ತಾ ಇರೋದು ಇನ್ಲೆಟು, ನೀರು ಬರ್ತಾ ಇರೋದು ಔಟ್ಲೆಟು. ನೆಕ್ಸ್ಟ್ ಎಲೆಕ್ಟ್ರಿಕ್ ಪಾಯಿಂಟ್ ರೆಡಿ ಆಗೈತೆ. ಈಗ ಏನು ಮಾಡ್ಬೇಕು ಅಂದರೆ, ಗೀಸರ್ ಫಿಟ್ ಮಾಡೋಕ್ಕೂ ಮೊದಲು ಇದನ್ನ ಪ್ಲೇಸ್ಮೆಂಟ್ ಮಾಡಬೇಕು. ನೋಡಿ, ಇಲ್ಲಿಗೆ ಇಡ್ತೀನಿ. ಇಲ್ಲಿಗಿಟ್ರೆ ನೋಡಿ, ವೈರು ಎಟುಕಿಸ್ತೈತೆ, ನಲ್ಲಿಗೂ ಕನೆಕ್ಷನ್ ಕೊಡ್ಬೋದು. ಇಲ್ಲಿ ಕೆಳಗಡೆ ವೈರು ಪೈಪು ಎಟುಕಿಸ್ತೈತೆ, ನೆಕ್ಸ್ಟು ಕರೆಂಟ್ಗೂ ಹಾಕ್ಬೋದು, ಆಯ್ತಾ. ಇದಾದ್ಮೇಲೆ ಎರಡು ನೋಡ್ಕೊಂಡಾದ್ಮೇಲೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು, ಸರಿನಾ. ನೋಡಿ, ಈಗ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ. ಈಗ ಇಲ್ಲಿ ಎರಡೂ ವೈರ್ ಇಟ್ಬಿಟ್ಟು ಸೆಂಟ್ರ್ ಇಟ್ಟಿದೆ ಅಲ್ವಾ. ಈಗ ಇಲ್ಲಿ 2 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಆಯ್ತಾಯ್ತು ನಾವು ನಿಮಿಷ ಹಾಂ ಆಯ್ತಾಯ್ತು. ಈಗ ಅದು ಮಾರ್ಕ್ ಆದ್ಮೇಲೆ ನೋಡಿ, ಇದು ಹುಬ್ಳಿ ಮಳೆ, ಸರಿನಾ. ಹುಬ್ಳಿ ಮಳೆ ಅಥವಾ ಬಾಂಬೆ ಮಳೆ ಅಂತೀವಿ. ಇದನ್ನ ಈ ಥರ ಒಂದು ವಾಸರ್ ಹಾಕೊಂಡು ಮಡಿಕೊಳ್ಳಿ. ಈಗ ನೋಡಿ, ಇದು ಮಳೆ ಇಷ್ಟುದ್ದ ಐತೆ. ಸೊ ಇಷ್ಟುದ್ದಕ್ಕೆ ನಮ್ಗೆ ಇಷ್ಟುದ್ದ ಬೇಡ. ಸೊ ಇಷ್ಟುದ್ದ ಹೋದ್ರೆ ಸಾಕು. ಸೊ ಮಳೆ 3 ಇಂಚ್ ಮಳೆ. ಸೊ 3 ಇಂಚನ್ನು ನಾವು ಡ್ರಿಲ್ ಮಾಡಬಾರ್ದು, 2 ಇಂಚ್ ಮಾತ್ರ ಡ್ರಿಲ್ ಮಾಡಬೇಕು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನೀವು ಡ್ರಿಲ್ ಮಾಡೋಕ್ಕೂ ಮೊದಲು ಇದು ನೋಡಿ, ಕರೆಂಟ್ ಪಾಯಿಂಟ್ ಅಲ್ವಾ. ಕರೆಂಟ್ ಪಾಯಿಂಟ್ ಹಿಂಗೆ ಸ್ಟ್ರೈಟ್ ಇರಬಾರ್ದು. ತಿರ್ಗಾ ನೀವು ಡ್ರಿಲ್ ಮಾಡೋ ಕಡೆ ಮೇಲಿಂದ ಕೆಳಗಡೆ ಗಂಟ ಇದಿರಬಾರ್ದು. ನಲ್ಲಿ ಪೈಪ್ ಇರಬಾರ್ದು, ಕರೆಂಟ್ ಪೈಪ್ ಇರಬಾರ್ದು. ಮೇಜರ್ ಇದನ್ನ ಚೆಕ್ ಮಾಡ್ಕೊಂಡು ಮಾಡಿ. ಇನ್ ಕೇಸ್ ನೀವು ಡ್ರಿಲ್ ಮಾಡ್ಬೇಕಾದ್ರೆ ಒಳಗಡೆ ಪೈಪ್ ಇದ್ದು ನೀರು ಬಂತು ಅಂತಂದ್ರೆ ಅದಕ್ಕೆ ನೀವು ಜವಾಬ್ದಾರ ಆಗ್ತೀರಾ. ಅದಕ್ಕೋಸ್ಕರ ಇವಾಗ 2 ಹೋಲ್ ಮಾಡ್ಕೊಂಡೆ. ಈಗ ಇಷ್ಟು 2 ಮಳೆ ಕುಂಬಿಸಿದ್ದೀನಿ. ಈಗ ಇದನ್ನ ಹಾಕ್ಬಿಟ್ಟು ನೇತಾಕೋದು. ಫಸ್ಟ್ ಆ ಕಡೆ ಸೈಡ್ ಕುಂಡಿಸ್ಕೊಳ್ಳಿ.